ಎಲ್ಲರಿಗೂ ಶರಣು. ಕಳೆದ 3-4 ತಿಂಗಳಿಂದ ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಿ, ತದನಂತರ ಹಿಂದಿ ಏರಿಕೆ ವಿರೋಧಿ ಕರ್ನಾಟಕ ಅನ್ನುವಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಂಡು, ಇದರಲ್ಲಿ ಬಹಳ ಮುಖ್ಯವಾಗಿ ಶೇಬೋ ರಾಧಾಕೃಷ್ಣ ಅವರು, ಇವರು ಏಕೀಕರಣ ಹೋರಾಟದಲ್ಲೂ ಕೂಡ ಇದ್ದಂಥವರು. ಕಳೆದ 40-45 ವರ್ಷದಿಂದನೂ ಕೂಡ ತಮ್ಮ ಸ್ಟೂಡೆಂಟ್ ಲೈಫಿಂದನೇ ಈ ಕನ್ನಡ ಪರ ಹೋರಾಟಗಳಲ್ಲಿ ಇರುವಂಥ ವ್ಯಕ್ತಿ ಇವರು. ಭಾಳ ಅಗಾಧವಾದ ಕೊಡುಗೆನ ನೀಡಿದ್ದಾರೆ. ತುಂಬ ಜನಕ್ಕೆ ಏನಾಗ್ಬಿಡುತ್ತೆ, ಯಾರು ಮುಂಚೂಣಿಲಿ ಕಾಣಿಸ್ಕೊಳ್ತಾರೆ ಅವ್ರು ಮಾತ್ರನೇ ಕನ್ನಡಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಅವ್ರು ಮಾತ್ರನೇ ಹೋರಾಟಗಾರರು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಆದರೆ ಯಾವುದೇ ಒಂದು ನಾಯಕನ ರೀತಿ ಪ್ರತಿಬಿಂಬ ಆಗಿದ್ದಾರೆ ಅಂದರೆ, ಅವರ ಜೊತೆಯಲ್ಲಿ ಸಾಕಷ್ಟು ಜನ ದುಡ್ದಿರ್ತಾರೆ, ಯಾವುದೇ ಹೆಸರು, ದುಡ್ಡು, ಅಧಿಕಾರ ಯಾವುದನ್ನು ಬಯಸ್ತೇನೆ ಅಂಥ ಒಂದು ವ್ಯಕ್ತಿತ್ವ ಈ ರಾಧಾಕೃಷ್ಣ ಅವರು. ಇವರು ಮತ್ತೆ ಪಾರ್ವತೀಶ್ ಬಿಳಿದಾಳೆ ನಾವೇ ಕರ್ನಾಟಕ ಅನ್ನುವಂಥ ಸಂಘಟನೆನ ಕಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಪಾರ್ವತೀಶ್ ಬಿಳಿದಾಳೆ ಅವರು ಪತ್ರಕರ್ತರು ಕೂಡ ಹೌದು, ಬರಹಗಾರರು ಕೂಡ ಹೌದು. ಇವರು ಮತ್ತೆ ನಾವೆಲ್ಲ ಸೇರಿ ಇವರ ಮಾರ್ಗದರ್ಶನದಲ್ಲಿ, ಇವರ ಬೆಂಬಲದಲ್ಲಿ ಈ ಬ್ಯಾಂಕಲ್ಲಿ ಏನು ಇವತ್ತು ಹಿಂದಿ ಏರಿಕೆ ನಡೀತಾ ಇದೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ, ಮತ್ತು ಬೆಂಗಳೂರು ಇದು ರಾಜಧಾನಿ ಹೆಡ್ ಕ್ವಾರ್ಟರ್ ಆದ್ರೂ ಕೂಡ ಇಲ್ಲೂ ಕೂಡ ತಾಂಡವ ಆಡ್ತಾ ಇದೆ ಹಿಂದಿ ಏರಿಕೆ ಅನ್ನುವಂಥದ್ದು. ಇದನ್ನು ನಾವು ಹೇಗಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ ಅಂತ ಹೇಳಿ ಭಾಳ ಫೋಕಸ್ಡ್ ಆಗಿ ಕೆಲಸನ ಮಾಡಿದ್ವಿ. ಒಂದು 2-2.5 ತಿಂಗಳು ಗ್ರೌಂಡ್ ವರ್ಕ್ ಮಾಡಿ, ತದನಂತರ ಬ್ಯಾಂಕ್ಗಳಿಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಈ ಅಟ್ಯಾಕ್ಗೆ ಹೋಗುವಾಗ ಸಾರಾ ಗೋವಿಂದ್ ಅವರು, ಜಾಣಗೆರೆ ವೆಂಕಟರಾಮಯ್ಯವರು, ಮತ್ತು ರಕ್ಷಣಾ ವೇದಿಕೆ ಶಿವರಾಮೇಗೌಡರು, ಈ ಥರದವ್ರನ್ನೂ ಕೂಡ ನಾವು ಜೊತೆಗೆ ಕರ್ಕೊಂಡ್ವಿ. ಮಾವಳ್ಳಿ ಶಂಕರಣ್ಣವರು, ಇನ್ನೊಬ್ಬ CK ರಾಮೇಗೌಡರು, ಇವ್ರನ್ನೂ ಕೂಡ ದಲಿತ ಸಂಘಟನೆಯ ಮೇರು ಪ್ರತಿಭೆ ಅಂತಲೇ ಕರಿಬೋದು ಮಾವಳ್ಳಿ ಶಂಕರಣ್ಣವ್ರನ್ನ. ಅವ್ರನ್ನೂ ಕೂಡ ಒಳಗೊಂಡು ನಾವೆಲ್ಲ ಈ ಬ್ಯಾಂಕ್ಗಳಿಗೆ ಹೋದ್ವಿ. ಕೆನರಾ ಬ್ಯಾಂಕಲ್ಲಿ ಹೋದರೆ ಎಂಟ್ರೆನ್ಸಲ್ಲೇ ಅಲ್ಲಿ ಒಂದೇ ಒಂದು ಅಕ್ಷರ ಕನ್ನಡ ಕಾಣ್ತಾ ಇಲ್ಲ, ಬರೀ ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಇದೆ. ಅಲ್ಲಿ ಏನಂತಂದರೆ, ಈ ಕೆನರಾ ಬ್ಯಾಂಕ್ ಅನ್ನೋದೇ ಅದು ಕನ್ನಡಿಗರ ಬ್ಯಾಂಕು, ಅದು ಹುಟ್ಟಿದ್ದು ಇಲ್ಲೇನೆ. ಅದನ್ನು ಇವಾಗ ಹೈಜಾಕ್ ಮಾಡಿ ಅದನ್ನು ಸೆಂಟ್ರಲೈಸ್ ಮಾಡ್ಕೊಂಡು ಹಾಳು ಮಾಡಿ ಇಟ್ಟಿದ್ದಾರೆ. ಅಲ್ಲೇ ನಮಗೆ ಒಂಥರ ಆಯಿತು. ಆ ಎಂಟ್ರೆನ್ಸಲ್ಲಿ ಹೋದ್ಮೇಲೆ ನಾವು ಕೇಳ್ತಾ ಇದ್ದೀವಿ, ಕಾನ್ಫರೆನ್ಸ್ ಹಾಲಲ್ಲಿ ಕೂರಿಸಿ ಮಾತಾಡಿಸ್ಬೇಕಂತ. ಅವ್ರುಗಳು ಅದಕ್ಕೆ ರೆಡಿ ಇಲ್ಲದೇ ಕೆಲವು ಅಧಿಕಾರಿಗಳು ಉದ್ದಟತನ ಪ್ರದರ್ಶನ ಮಾಡಿದ್ರು. ಆಗ ಎಲ್ಲರೂ ಕೂಡ ಒಂದು ಸ್ವಲ್ಪ ಧಮಕಿ ಹಾಕಿದ್ಮೇಲೆ ಒಂದು ಮೀಟಿಂಗ್ ಹಾಲಲ್ಲಿ ಕೂರಿಸಿ ಅಧಿಕಾರಿಗಳು ಬಂದು ಕೂತ್ಕೊಂಡ್ರು. ಅವ್ರಿಗೆ ನಾವು ಏನು ನಡೀತಾ ಇದೆ ಬ್ಯಾಂಕ್ಗಳಲ್ಲಿ ಇದನ್ನು ಸಾರಾಸಟ್ಟಾಗಿ ಒಪ್ಪಿಸಿದ್ಮೇಲೆ ಅವರು, ಆಯಿತು ನಮಗೊಂದು 3 ತಿಂಗಳು ಟೈಮ್ ಕೊಡಿ, ನಾವು ರಾಜ್ಯಾದ್ಯಂತ ಇನ್ನು ಯಾವುದೇ ಕಾರಣಕ್ಕೂ ಲೋಪದೋಷ ಬರ್ದಂಗೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡ್ರು. ಅದಾದಮೇಲೆ ನಾವು 3 ತಿಂಗಳಾದಮೇಲೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ, ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾವು ಹೆಂಗೆ ಇವ್ರಿಗೆ ಇಲ್ಲಿ ಒತ್ತಡ ಹಾಕ್ತೀವೋ ಅದೇ ರೀತಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ಅದು ಒಕ್ಕೂಟ ಸರ್ಕಾರನೇ, ಅದೀಗ ಕೇಂದ್ರೀಕರಣಗೊಂಡು ಕೇಂದ್ರ ಸರ್ಕಾರ ಆಗ್ಬಿಟ್ಟಿದೆಯಲ್ಲ, ಇವ್ರುಗಳನ್ನ ಎದುರಿಸ್ತಾರೆ. ಪಾಪ ಇವರೆಲ್ಲ ಯಾರು ಎಂಪ್ಲಾಯೀಸು, ಪಾಪ ಸಂಬಳಕ್ಕೋಸ್ಕರ ದುಡಿತಿರ್ತಾರೆ. ನಮ್ಗೆ ಯಾಕಪ್ಪ ಸರ್ಕಾರ ಯಾವ ರೂಲ್ಸ್ ಮಾಡುತ್ತೋ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ ಹೊರತಾಗಿ, ಅವ್ರಿಗೆ ಅವರೊಳಗಿರುವ ಹೋರಾಟಗಾರ ಯಾವಾಗ ಎದ್ದೇಳ್ತಾನೆ ಅಂದರೆ ಅವರ ಕೆಲಸಕ್ಕೆ ಕೂತು ಬಂದಾಗ, ಇಲ್ಲ ಅವ್ರಿಗೆ ಏನೋ ಸ್ಯಾಲ್ರಿ ಇಂಥದ್ದು ಸಮಸ್ಯೆ ಆದಾಗ ಅವರೊಳಗಿರೋ ಹೋರಾಟಗಾರ ಎದ್ದು ಬರ್ತಾನೆ. ಇಲ್ಲ ಅಂತಂದರೆ ಯಾರಾದ್ರೂ ಈ ರೀತಿ ನಾಡು ನುಡಿ ಪರವಾದ ಹೋರಾಟಗಾರರು ಬರಲಿ ಕೇಳಲಿ ಅನ್ನುವಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲೇ ಅವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ನಾವುಗಳು ಇವಾಗ ಕೆನರಾ ಬ್ಯಾಂಕು ಏನು ಸಮಯನ ಕೊಟ್ಟಿದ್ದೀವಿ, ಅದಾದ ನಂತರ ಈಗ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅಲ್ಲಲ್ಲಿ ಇವರು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಸಂಪೂರ್ಣ ಕನ್ನಡತನ ಇನ್ನು 3 ತಿಂಗಳೊಳಗೆ ಅಳವಡಿಸ್ತೀವಿ ಅನ್ನೋ ಅವರದ ಮಾತೇನಿದೆ, ಅದು ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಬರ್ತಾ ಇದೆ. ಇದಕ್ಕೂ ಮೊದಲು ನಾವು ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇಲ್ಲಿ ಏನು ಹಿಂದಿ ದಿವಸ ಪ್ರಯುಕ್ತ ಅಲ್ಲಿ ಹೋಗಿ ಫಸ್ಟು ನಾವು ಅಟ್ಯಾಕ್ ಮಾಡಿ ಅವರನ್ನು ಕೂರಿಸಿ
ಅವ್ರಿಗೆ ಎಚ್ಚರಿಕೆನ ಕೊಟ್ಟ ಮೇಲೆ ಆ ಒಂದು ನಿಟ್ಟಲ್ಲೂ ಕೂಡ ರಾಜ್ಯಾದ್ಯಂತ ಈ ಏನು ಹಿಂದಿ ಏರಿಕೆ ಆಗಬಾರ್ದು, ಯಾವುದೇ ಕಾರಣಕ್ಕೂನುವೆ ಹಿಂದಿನ ಬಳಸಿ ಏನಾದ್ರೂ ಸಣ್ಣ ಪುಟ್ಟ ತಕರಾರು ಏನಾದ್ರು ಉಂಟಾಯಿತು ಅಂತಂದರೆ ಪನಿಷ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಅವರು ಮೀಟಿಂಗ್ಗಳಲ್ಲಿ ತಿಳಿಸಿದ್ದಾರೆ. ಅದ್ರದ್ದು ಪ್ರೂಫ್ ಎಲ್ಲ ಕೂಡ ನಮಗೂ ತೋರಿಸಿದ್ರು. ಏನೇ ಅಂದ್ರೂ ಕೂಡ ಈಗಿರುವ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಂದಿನ ಬೆಳೆಸೋದಕ್ಕೆ ಹಿಂಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇರುವಾಗ ನಮ್ಮಂಥವ್ರು ಇದ್ರ ಹಿಂದೆ ಒಂದು ಕಾವಲು ನಾಯಿಗಳ ರೀತಿಲಿ ಕಾದ್ರೆ ಮಾತ್ರನೇ ನಾವು ಕನ್ನಡನ ಬೆಳೆಸೋಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ಪಾಪ ಇವರ ಹೊಟ್ಟೆಪಾಡಿಗೋಸ್ಕರ ಅಲ್ಲಿಂದ ಏನು ರೂಲ್ಸ್ ಮಾಡ್ತಾರೋ ಅದ್ರ ತಕ್ಕಂಗೆ ಇವರು ನಡ್ಕೊಳ್ಬಿಡ್ತಾರೆ. ಹಾಗಾಗಿ ನಾವು ಪ್ರಬಲವಾಗಿ ಇದನ್ನು ಅವಾಗವಾಗ ಚೆಕ್ ಮಾಡಬೇಕಾಗುತ್ತೆ. ಇದಾದ ಮೇಲೆ ಪೋಸ್ಟ್ ಆಫೀಸ್ ಕೂಡ ನಾವು ಹೋದ್ವಿ. ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸ್ಗೆ ಹೋಗಿ ಇಡೀ ಕರ್ನಾಟಕದಲ್ಲಿ ಪೋಸ್ಟ್ ಆಫೀಸಲ್ಲಿ ಕನ್ನಡತನ ಮೇಳೈಸಬೇಕು. ಕನ್ನಡತನ ಅಂತಂದರೆ ಸುಮ್ಮನೆ ಕರ್ನಾಟಕ ರಾಜ್ಯೋತ್ಸವದ ಟೈಮಲ್ಲಿ ಬಾವುಟ ಹಾಕ್ಬಿಟ್ಟು ಶಾಲೆ ಹಾಕ್ಬಿಟ್ರೆ ಆಗ್ಬಿಡಲ್ಲ. ಅಲ್ಲಿ ಚಲನ್ ಇರ್ಬೋದು, ವ್ಯವಹಾರ ಇರ್ಬೋದು, ಪ್ರತಿಯೊಂದೂ ಪ್ರಿಂಟಿಂಗು ಕನ್ನಡದಲ್ಲಿರಬೇಕು. ಪ್ರತಿಯೊಂದು ಪ್ರಿಂಟಿಂಗ್ ಕೂಡ ಕನ್ನಡದಲ್ಲಿರಬೇಕು. ಇಂಗ್ಲೀಷಲ್ಲಿ ಕೂಡ ಅದು ಇರಲಿ, ತೊಂದರೆ ಇಲ್ಲ. ಏನೇ ಹೇಳಿದ್ರೂ 3 ಲ್ಯಾಂಗ್ವೇಜ್ ಫಾರ್ಮುಲಾನ ಅವರು ಏರಿಕೆ ಮಾಡ್ತಾ ಇದ್ದಾರೆ. ಈಗ ನಾವು ಈ ರೀತಿ ಮಾಡಿಲ್ಲ ಅಂತಂದರೆ ಕನ್ನಡದಲ್ಲಿ ಚಲನ್ಗಳೇ ಸಿಕ್ಕಲ್ಲ, ಕನ್ನಡದಲ್ಲಿ ವ್ಯವಹಾರನೇ ಮಾಡಲ್ಲ, ಬೋರ್ಡೇ ಹಾಕಲ್ಲ ಅಂತ ದುಸ್ಥಿತಿಲಿ ಬಂದಿದೆ. ಇಲ್ಲಿ ರಾಜ್ಯ ಸರ್ಕಾರಗಳು ಕೂಡ ನಮ್ಮಂಥವ್ರು ಅವಾಗವಾಗ ಒತ್ತಾಯ ಮಾಡ್ತೀವಿ ಅಂತ ಅವರು ಕೂಡ ಒಂದು ಕಾನೂನನ್ನ ಪಾಸ್ ಮಾಡಿಬಿಡ್ಬೋದು. ಆದರೆ ಇಂಪ್ಲಿಮೆಂಟ್ ಮಾಡಿಸ್ಬೇಕಲ್ಲ. ಏನು ಇಲ್ಲಿಯ ಪಕ್ಷಗಳಿದೆ, ಇಲ್ಲ ಸರ್ಕಾರಗಳಿದೆ, ಅವ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ಸ್ ಮಾಡುವಂಥ ಕಾರ್ಯಕರ್ತರು ಇಲ್ಲ. ಅವ್ರಿಗೆಲ್ಲ ಏನು ಅಂತಂದರೆ ಅಧಿಕಾರ ಬೇಕು, ದುಡ್ಡು ಬೇಕು, ಈ ರೀತಿಯ ಮನಸ್ಥಿತಿನ ಕೇಡರ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ನಾಡು ನುಡಿ ಪರವಾಗಿ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇರುವ ಸಂಘಟನೆಗಳೇನವೆ ನಾವುಗಳೇ ಈ ಕೆಲಸನ ಮಾಡಬೇಕಾಗಿದೆ ಹೊರತಾಗಿ ಇವ್ರನ್ನ ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ. ಇದಾದ ನಂತರ ಬ್ಯಾಂಕ್ ಆಫ್ ಬರೋಡಾ, ಈ ಬ್ಯಾಂಕ್ ಆಫ್ ಬರೋಡಾ ಮೊದಲು ವಿಜಯ ಬ್ಯಾಂಕ್ ಅನ್ನುವಂಥ ಕರ್ನಾಟಕ ಬ್ಯಾಂಕ್ಗೆ ಆಗಿತ್ತದು. ಅದನ್ನು ಹೈಜಾಕ್ ಮಾಡಿ ಬ್ಯಾಂಕ್ ಆಫ್ ಬರೋಡಾ ಅಂತ ಮಾಡಿ ಅಲ್ಲಂತೂ ವ್ಯಾಪಕವಾದ ಹಿಂದಿ ಏರಿಕೆ, ವ್ಯಾಪಕವಾಗಿ ಇಲ್ಲಿ ಎಲ್ಲರೂ ಕೂಡ ನಾರ್ತ್ ಅವ್ರನ್ನ ತುಂಬಿ ಎಲ್ರಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲ ಕಡೆಯಿಂದನೂ ಸುದ್ದಿ ಇತ್ತು. ಹಾಗಾಗಿ ಅದನ್ನು ಒಂದು ಯಾವುದಾದ್ರೂ ಹಳ್ಳಿಲಿ ನಾವು ಅಟ್ಯಾಕ್ ಮಾಡಬೇಕು, ಇದೇನು ಮೆಸೇಜು, ಇವರೆಲ್ಲೋ ಬೆಂಗಳೂರಲ್ಲಿ ಹೆಡ್ ಆಫೀಸ್ಗಳಲ್ಲಿ ಮಾತ್ರ ಈ ರೀತಿ ಮಾಡಿಬಿಡ್ತಾರೆ, ಇವರು ಹಳ್ಳಿಗಳೆಲ್ಲ ಬರಲ್ಲ ಅನ್ನುವಂಥ ಮನಸ್ಥಿತಿ ಏನಾದ್ರೂ ಈ ಬ್ಯಾಂಕು ಹೆಡ್ ಆಫೀಸ್ಗಳವ್ರಿಗೆ ಬಂದರೆ ಅವ್ರಿಗೆ ಸ್ಯಾಂಪಲ್ ಬೇಕಲ್ಲ. ಹಂಗಾಗಿ ಹುಣಸನಹಳ್ಳಿ ಅಂತ ಕನಕಪುರ ತಾಲೂಕಲ್ಲಿ, ಅದು ತಮಿಳ್ನಾಡು ಬಾರ್ಡ್ರು, ಅಲ್ಲಿ ಇನ್ನೊಂದು ವಿಶೇಷವಾದ ಕೆಲಸ ಏನು ಮಾಡಿದ್ವಿ ಅಂದರೆ ತಮಿಳ್ನಾಡು ಆ ಬಾರ್ಡ್ರಿನ ಆ ಕಡೆ ಇದ್ದಂಥ ಒಂದಷ್ಟು ಜನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ. ಅಲ್ಲಿ ಹಿಂದಿ ವಿರೋಧ ದ್ರಾವಿಡ ಕನ್ನಡ, ದ್ರಾವಿಡ ತಮಿಳಿನ ಒಂದು ಬಾಂಧವ್ಯ ಕಾರ್ಯಕ್ರಮ ಕೂಡ ಅದು ಆಯಿತು. ಅಲ್ಲಿ ನಾವುಗಳು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಆ ಬ್ಯಾಂಕ್ ಮ್ಯಾನೇಜರ್ ಹಿಂದಿಯವನು 1 ವಾರ ರಜಾ ಹಾಕೊಂಡು ಹೋಗ್ಬಿಟ್ಟಿದ್ದ. ಎಂಥ ಮೂರ್ಖತನ ಅಂತಂದರೆ, ನಾವೇನೋ ಆತನಿಗೆ ಹೊಡಿತಿರ್ಲಿಲ್ಲ, ಬೈತಿರಲಿಲ್ಲ. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದ್ದೀವಿ ಅಷ್ಟೇ. ಕನ್ನಡದಲ್ಲಿ ನಮಗೆ ವ್ಯವಹಾರ ನಡಿಬೇಕು, ಇದು ಕನ್ನಡ ಲ್ಯಾಂಡ್, ಕನ್ನಡ ನಾಡಿದು ಅನ್ನೋದನ್ನು ಕೇಳೋದಕ್ಕೆ ಹೋಗ್ತೀವಿ. ಅವನು ಎದುರುಕೊಂಡು ಹೋಗೇ ಬಿಟ್ಟಿದ್ದ. ಮಾರನೆಗೇನೆ ಅಲ್ಲೆಲ್ಲ ಕನ್ನಡದ ಚಾಲನ್ಗಳು, ಕನ್ನಡದ ಬ್ಯಾನರ್ಗಳು ಇದೆಲ್ಲ ಬಂತು. ಇದಕ್ಕೂ ಮೊದಲೇ ಏನು ಬೆಂಗಳೂರಲ್ಲಿ ಇರುವಂಥ ಎಲ್ಲ ಬ್ಯಾಂಕಿನ ಹೆಡ್ ಇದಾರಲ್ಲ, ಇವರೇ ರಾಜ್ಯಾದ್ಯಂತ ಎಲ್ಲ ಬ್ರಾಂಚ್ಗಳಿಗೂ ಎಲ್ಲ ಬ್ಯಾಂಕ್ ಅವ್ರದ್ದು ಹೆಡ್ ಆಫೀಸ್ ಬೆಂಗಳೂರಲ್ಲೇ ಇರುತ್ತೆ. ಇದಕ್ಕೆ ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮಲೆ ಸರ್ ಇದ್ದಾರೆ, ಅವ್ರ ಮೂಲಕ ಒಂದು ಲೆಟರ್ನ ಎಲ್ಲ ಜಿಲ್ಲೆಯ DC-ಗಳಿಗೆ ಹಾಕಿಸಿ ಆ ಲೆಟರ್ನ ಇಟ್ಕೊಂಡು ಇಲ್ಲಿ ಮೀಟಿಂಗ್ ಕರೀಲೇಬೇಕು ಅಂತ ಬೆಂಗಳೂರು ನಗರ ಜಿಲ್ಲೆ DC-ಗೆ ಒತ್ತಾಯ ಮಾಡಿದ್ಮೇಲೆ ಅವರು ಎಲ್ಲ ಬ್ಯಾಂಕ್ ಅಧಿಕಾರಿಗಳನ್ನ ಒಂದು ಮೀಟಿಂಗ್ ಸೇರಿಸಿದ್ರು. ಇದು ಇತಿಹಾಸ. ಇದೇ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಮೀಟಿಂಗ್ನ ಕರೆದಿರೋದು. ಬೇರೆ ಬೇರೆ ವಿಚಾರಕ್ಕೆ ಕರೆದಿರ್ಬೋದು, DC ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕರೆದು ಲೋನ್ ವಿಚಾರಕ್ಕಿರ್ಬೋದು, ಮತ್ತೊಂದು ಕಸ್ಟಮರ್ಸ್ದು ಇನ್ನೊಂದು ವಿಚಾರಕ್ಕಿರ್ಬೋದು, ಇಲ್ಲ ಅವ್ರ ಟ್ರೈನಿಂಗಿಗಿರ್ಬೋದು ಕರೆದಿರ್ಬೋದು. ಆದರೆ ಹಿಂದಿ ಏರಿಕೆಯ ವಿಚಾರಕ್ಕೆ ಇದೇ ಫಸ್ಟ್ ಟೈಮ್ DC ಎಲ್ಲ ಅಧಿಕಾರಿಗಳನ್ನೂ ಕರೆಸಿ ನಮ್ಮಂಥ ಹೋರಾಟಗಾರರ ಮುಂದೆ ಕೈ ಕಟ್ಕೊಂಡು ಕೂರುವಂಗೆ ಮಾಡಿದ್ರು. ಅಲ್ಲಿ ನಾವು
ಅದೊಂದು ಎಚ್ಚರಿಕೆನೇ ಕೊಟ್ಟು ಅಂತಾನೆ ಹೇಳ್ಬೇಕು. ಎಲ್ಲ ಅಧಿಕಾರಿಗಳಿಗೂನುವೆ ಏನ್ ಆಗ್ತಾ ಇದೆ ಬ್ಯಾಂಕ್‌ಗಳಲ್ಲಿ ಅದನ್ನ ಮನವರಿಕೆ ಮಾಡಿಕೊಟ್ಟು, ಇದು ನೀವು ಸರಿ ಮಾಡ್ಲಿಲ್ಲ ಅಂತಂದ್ರೆ ಈ ಜನ ರೊಚ್ಚಿಗೇಳ್ತಾರೆ. ಅಲ್ಲಲ್ಲಿ ಇದು ಗಲಾಟೆಗಳ ಆಗಿ ಜನಕ್ಕೆ ಇಡೀ ಕನ್ನಡ ನಾಡಿಗೆ ಅದೊಂದು ಕೆಟ್ಟ ಹೆಸರು ಬರುವಂತ ಪರಿಸ್ಥಿತಿನ ತರಕೂಡ್ದು ಅನ್ನೋದನ್ನ ಅಲ್ಲೂ ಕೂಡ ಎಚ್ಚರಿಸಿದ ಮೇಲೆ ಅವರುಗಳು ಕೂಡ 1 ತಿಂಗಳು ಟೈಮು ಕೇಳಿದ್ದಾರೆ. ಅವರು ಕೂಡ ಎಲ್ಲ ಬ್ಯಾಂಕ್ ಮ್ಯಾನೇಜರು ಬಂದಿದ್ರು. ಏನು ಕೆನರಾ ಬ್ಯಾಂಕ್ ಅವ್ರು ಹೇಳಿದ್ರು, SBI ಅವ್ರು ಹೇಳಿದ್ರು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಅವ್ರನ್ನು ಒಳಗೊಂಡಂಗೆ ಬೇರೆ ಬೇರೆ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಬಂದಿದ್ರಿಂದ ಅದು ಕೂಡ ಸರಿ ಹೋಗುತ್ತೆ. ಏನೇ ಅಂದ್ರೂ ಕೂಡ 3 ತಿಂಗಳು, 1 ತಿಂಗಳು ಹಿಂಗ್ ಟೈಮ್ ತಗೊಂಡಿದ್ರುನುವೆ ನಮ್ಮ ಒಂದು ಅಂದಾಜು ಪ್ರಕಾರ 6 ತಿಂಗಳ ಒಳಗಡೆ ಕರ್ನಾಟಕದ ಎಲ್ಲಾ ಬ್ಯಾಂಕು ಅದು ಈ ಹಳ್ಳಿಲಿರ್ಬೋದು, ಸಿಟಿಲಿರ್ಬೋದು ಎಲ್ಲವೂವೆ ಕನ್ನಡಮಯವಾಗಿ ಆಗುತ್ತೆ ಅನ್ನುವಂಥ ಭರವಸೆ ಸಿಕ್ಕಿದೆ. ಹಾಗಾಗಿ ಈ ಹೋರಾಟಗಳು ಏನು ನಾವು ಬೀದಿ ಹೋರಾಟ ಮಾಡ್ತೀವಿ, ಅದ್ರ ಜೊತೆಗೆ ಸರ್ಕಾರದ ಸಂಸ್ಥೆಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳ್ಬೇಕು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಬೇರೆ ಬೇರೆ ಜಿಲ್ಲೆಗೂನು ಲೆಟರ್ ಹಾಕ್ಸಿರೋದ್ರಿಂದ ಮಂಡ್ಯ ಜಿಲ್ಲಾ DC ಕೂಡ ಒಂದು ಸಭೆ ಕರೆದು ಸಭೆನ ನಡೆಸಿದ್ರು ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳಿಗೂ. ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೈಸೂರಲ್ಲೂ ಕರಿತೀವಿ ಅಂತ ಹೇಳಿದ್ದಾರೆ. ರಾಮನಗರ ಜಿಲ್ಲೆಯಲ್ಲೂ ಕರಿತೀವಿ ಅಂತ ಹೇಳಿದ್ದಾರೆ. ಈ ಲೆಟರು ನಮ್ಮ ಹತ್ರ ಇದೆ. ನಮಗೆ ನೀವು ಸಂಪರ್ಕ ಮಾಡಿದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಲೆಟರ್‌ನ ಕಳಿಸ್ತೀವಿ. ನಿಮ್ಮ ಜಿಲ್ಲೆಯಲ್ಲೂ ಕೂಡ DC ಎಲ್ಲ ಬ್ಯಾಂಕ್ ಮ್ಯಾನೇಜರ್‌ನ ನಿಮ್ಮ ಮುಂದೆ ಕರೆದು ಕೂರಿಸಲೇಬೇಕು. ಆ ರೀತಿಯ ಒಂದು ಸಂದರ್ಭ ಇದಾಗಿದೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಎಲ್ಲ ಜಿಲ್ಲೆಯ ಹೋರಾಟಗಾರರು. ಕನ್ನಡತನನ ಬ್ಯಾಂಕ್‌ಗಳಲ್ಲಿ ಸ್ಥಾಪಿಸೋದಕ್ಕೆ ಇದೊಂದು ಬಹಳ ಸಮರ್ಪಕವಾದ ನಡೆ ಆಗಿರೋದ್ರಿಂದ ಈ ಮೂಲಕ ತಮ್ಗಳಿಗೆ ಈ ವಿಚಾರನ ತಿಳಿಯಪಡಿಸ್ತಾ ಇದ್ದೀನಿ. ಶರಣು. ಥ್ಯಾಂಕ್ ಯು.